केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ವಾರ್ಡ್ ನಂಬರ್ 10 ರಾಜೀವ್ ನಗರದಲ್ಲಿ ಅಂಡರ್ ಗ್ರೌಂಡ್ ಕೆಲಸ, ಸ್ಟೇಡಿಯಂ ಹತ್ತಿರ ಕಸದ ರಾಶಿಯೇ ಬಿದ್ದಿತ್ತು. ಅದನ್ನು ತೆಗೆಯುತ್ತಿರುವುದು ರೋಡ್ ಸೈಡ್ ಕ್ಲೀನಿಂಗ್. ಇದೆಲ್ಲವೂ ಮಿರ್ಜಾ ಅವರು ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಮಾಡಿಸುತ್ತಿದ್ದಾರೆ. ನರಸಿಂಹರಾಜ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾದ ಕೊನೀನ ಮಿರ್ಜಾರವರಿಗೆ ಅಲ್ಲಿನ ನಿವಾಸಿಗಳು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಜಿಲ್ಲಾಧ್ಯಕ್ಷ ರಂಗಯ್ಯ ಇಲ್ಲಿಯ ಸಮಸ್ಯೆಯನ್ನ ವಿವರಿಸಿದ್ದಾರೆ. ಅವರಿಗೆ ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿ ಸಹಕರಿಸಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ಕಾರ, ಅಸ್ಸಲಾಂ ವಲೈಕುಂ. ಇದು ಆ್ಯಕ್ಚುಲಿ ಸುಮಾರು ಒಂದು ತಿಂಗಳಿಂದ ಬ್ಲಾಕ್ ಆಗಿಬಿಟ್ಟಿತ್ತು. ಜನರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಈ ಮೇಲ್ಗಡೆ ಚೇಂಬರಿಂದ ಸ್ಟಾರ್ಟ್ ಆಯಿತು. ಅದು ಕಂಪ್ಲೇಂಟ್ನು ಮೊದಲು ಕೊಟ್ಟಿದ್ವು. ಅದ್ರ ಬಗ್ಗೆ ನಮ್ಮ ಸಾಗರ್ ಅವರು ಎಸ್ಟಿಮೇಷನ್ ಕೊಟ್ಟಿದ್ದಾರಂತೆ AWಗೆಲ್ಲ. ಬಟ್ ಇಲ್ಲಿ ತನಕ ಯಾವುದೂ ಕೆಲಸಗಳು ಆಗಿಲ್ಲ. ಸೊ ಇವಾಗ ಇವತ್ತು ಸ್ಟಾರ್ಟ್ ಆಗೈತಿ ಇಲ್ಲಿಂದು. ಸೊ ಕಮಿಷನರ್ ಸಾಹೇಬ್ರ ಹತ್ರ ಹೋಗಿದ್ವಿ ನಾವು ಒಂದು 3-4 ದಿನ ಮುಂಚೆ. ಅಲ್ಲಿ ಹೋದ್ಮೇಲೆ ಈ ಥರ ಕಂಪ್ಲೇಂಟ್ಸ್ ನಾವು ಕೊಟ್ಟರು. ಅವ್ರಿಗೆ ತಕ್ಷಣ ಅವ್ರು ಬಂದಿದ್ದು ಮಾನ್ಯ ದಿನ ಈ ಕೆಲಸಗಳು ಸ್ಟಾರ್ಟ್ ಆಗ್ಬಿಟ್ಟೈತೆ. ನಾವು ಹೇಳಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ಕಮಿಷನರ್ ಸಾಹೇಬ್ರಿಗೆ, ಹೊಸ ಕಮಿಷನರ್ ಕಾರ್ಪೊರೇಷನ್ ಬಂದಿದ್ದಾರಲ್ಲ ಆಸಿಫ್ ಸಾಹೇಬ್ರಿಗೆ ನನ್ನ ಕೃತಜ್ಞತೆ, ನನ್ನ ಅಭಿನಂದನೆಗಳು ಕಮಿಷನರ್ ಸಾಹೇಬ್ರಿಗೆ. ಇವತ್ತು ಈ ಕೆಲಸನೂ ನಡೀತೈತೆ. ಆಮೇಲೆ ಆ ಕಚರ ಸುಮಾರು ಒಂದು 100 ಲೋಡ್ ಐತೆ. ಅದು ಆ ಕಚರನೂ ಇವತ್ತು ಎತ್ತಕ್ಕೆ ಸ್ಟಾರ್ಟ್ ಆಗೈತೆ ಕೆಲಸ. ಇವಾಗ ಅಲ್ಲಿ ಆ ಕಡೆಯಿಂದ ಹೋಗ್ತಾ ಇದ್ದೀವಿ, ತೋರಿಸ್ತೀವಿ ಕೆಲಸಗಳು. ದೇವ್ರ ದಯೆಯಿಂದ ನಾವು ಕಷ್ಟಪಡ್ತಾ ಇದ್ದೀವಿ, ಜನರಿಗೆ ಹಿಡ್ತಾ ಇದ್ದೀವಿ, ಕೆಲಸಗಳು ಮಾಡ್ತಾ ಇದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಜನರಿಗೋಸ್ಕರ, ಜನರ ಸೇವೆಗೋಸ್ಕರ. ಈ ಜನರ ಸೇವೆ ಜನಾರ್ದನ ಸೇವೆ. ಉರ್ದುಲ್ ಹೇಳ್ತಾರೆ ಖಲ್ಕೆ ಖಿದ್ಮತ್, ಅಂದರೆ ದೇವರು ಹುಟ್ಟಿಸಿರೋ ಜನರಿಗೆ ಸೇವೆ ಮಾಡೋದು, ಜನಾರ್ದನ ಸೇವೆ ಅದು. ಸೊ ಆ ಕೆಲಸನ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಯಾರೇ ಆಗಲಿ ಜನರಿಗೆ ಸೌಕರ್ಯ ಮಾಡಿ ಕೊಡಬೇಕಾಗಿ ಅವಶ್ಯಕತೆ ಐತೆ. ನಮ್ಮ ಕೆಲಸ ಅದು. ನಾವು ಜನಪ್ರತಿನಿಧಿ ಆಗ್ಬಿಟ್ಟು ಬಂದ್ಬಿಟ್ರೆ ದೊಡ್ಡ ಮಾತಲ್ಲ. ಅವ್ರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಿ, ಅನುಕೂಲಗಳನ್ನು ಮಾಡಿ ಇಟ್ಟರೆ ಅವರು ಚೆನ್ನಾಗಿರ್ತಾರೆ, ನಮ್ಮ ದೇಶನೂ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮ ಊರು ಚೆನ್ನಾಗಿರುತ್ತೆ. ಇವಾಗ ಮೈಸೂರು ಸ್ಟೇಟು, ಮೈಸೂರು ಇದು ಸ್ವಚ್ಛತೆಗೆ ಪ್ರಸಿದ್ಧವಾಗೈತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಮೇಂಟೈನ್ ಮಾಡೋದು ನಮ್ಮ ಕೆಲಸ. ಬರೀ ನಾವೇ ಅಲ್ಲ, ಜನರೂ ಅಷ್ಟೇ. ಕಸ ತಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಹಾಕೊಡೋದು ಅದು ದೊಡ್ಡ ಕೆಲಸ ಅಲ್ಲ. ಸೊ ಎಲ್ಲರಿಗೂ ಗೊತ್ತೈತೆ. ಮುನ್ಸಿಪಾಲ್ಟಿಯವರು ಒಂದು ದಿವಸ ಬರದೆ ಹೋದ್ರೆ ಫೋನ್ ನಂಬರ್ ತಗೊಂಡು ಅವ್ರಿಗೆ ಮೇಸ್ತ್ರಿಗೆ ಆಗಲಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ತಕ್ಷಣ ಅವ್ರು ಕಳಿಸ್ತಾರೆ. ನಾವೇ ಅದನ್ನ ಹೇಳದೆ ಹೋದ್ರೆ ಅದು ತಪ್ಪು, ಹೊಣೆಗಾರರು ನಾವೇ. ಅದಕ್ಕೆ ಗೊತ್ತಾಯ್ತಲ್ಲ. ನಮ್ಮ ಕೈಲಿ ಆದಷ್ಟು ನಾನು ಪೂರ್ತಿ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ವತಿಯಿಂದ ಎಲ್ಲ ನಮ್ಮ ಸದಸ್ಯರು, ಕಾರ್ಮಿಕರು ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ಕೆಲಸಗಳು ಆಗ್ತಾ ಐತೆ. ನಾನು ಕಮಿಷನರ್ ಅವ್ರಿಗೆ, ಆಮೇಲೆ AC ಆನಂದ್ ಅವ್ರ ಸಾಹೇಬ್ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಈಗ ಹೇಳಿದ್ನಲ್ಲ, ಗಾಡಿ ಬರದೇ ಹೋದ್ರೆ, ಕಚರ ಗಾರ್ಬೇಜ್ ಗಾಡಿಗೆ ಬರದೇ ಹೋದ್ರೆ ತಕ್ಷಣ ಫೋನ್ ಮಾಡಿ. ನೀವು ತಂದುಬಿಟ್ಟು ಇಲ್ಲಿ ಹಾಕಬೇಡಿ. ಇಲ್ಲಿ ಹಾಕಿದ್ರೆ ಅದು ಜನರಿಗೆ ತೊಂದರೆ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ, ಅದು ಜನರಿಗೆ ತೊಂದರೆ ಆಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಜನರಿಗೆಲ್ಲ ಈ ಥರ ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ. ಹಾಂ ಸರ್, ಇದು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿ ಯಾರು ಬಂದು ಕಸ ಹಾಕ್ಬಾರ್ದಂತ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಲಾರಿಯಲ್ಲಿ ತರ್ತಾ ಇದ್ದಾರೆ, ತಂದು ಡಂಪ್ ಮಾಡಿಬಿಟ್ಟು ಹೊಟ್ಟೋಗ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಮೊಹಲ್ಲಾ ಕಮಿಟಿನೂ ಮಾಡಿದ್ದೀವಿ. ನಾವು ಈ ರಾಜನಗರ 10th ವಾರ್ಡಲ್ಲಿ ಮೊಹಲ್ಲಾ ಕಮಿಟಿ ಮಾಡಿದ್ದೀವಿ. ಆ ಮೊಹಲ್ಲಾ ಕಮಿಟಿಯವರು ಇದಕ್ಕೆ ಶ್ರದ್ಧೆ ಕೊಡಬೇಕು, ಅವಶ್ಯಕತೆ ಐತೆ. ಯಾಕಂದ್ರೆ ಇವಾಗ ನಮ್ಮ ಮೊಹಲ್ಲಾ ಕಮಿಟಿಯವರು ಇದ್ರ ಬಗ್ಗೆ ಗಮನ ಕೊಡದೆ ಹೋದ್ರೆ ತೊಂದರೆ ಅವ್ರಿಗೆ ಆಗ್ತಾ ಇರೋದು. ಇಲ್ಲಿ ನೋಡಿ, ಈ ಕಸ ಇವಾಗ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ವಿ ನಾವು. ತಕ್ಷಣ ಅವರು ಇವತ್ತು ಕಳಿಸಿದ್ದಾರೆ. ಆ ಕಡೆ ಕಚರನ್ನು ಎತ್ತುತ್ತಾ ಇದ್ದಾರೆ. ಈಗ UGD ಕೆಲಸನೂ ನಡೀತಾ ಐತೆ. ಒಂದೇ ದಿವಸ ಎಲ್ಲ ಕೆಲಸಗಳು ಆಗ್ತಾ ಐತೆ. ಈ ಕೆಲಸ ಮೊದಲಿಂದನೂ ಮಾಡ್ಬೋದಾಗಿತ್ತು. ಎಲ್ಲ ಅಧಿಕಾರಿಗಳು ಸೇರ್ಕೊಂಡ್ಬಿಟ್ಟು ಮೊದಲಿಂದ ಮಾಡ್ಕೊಂಡಿದ್ದೀರಿ. ಈ ತೊಂದರೆಗಳು ಆಗ್ತಾ ಇತ್ತಿಲ್ಲ.
ಇವಾಗ ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ. ಇದರಿಂದ ಜ್ವರ, ಕೆಮ್ಮು, ಕೋವಿಡ್, ಪ್ರತಿಯೊಂದು ರೋಗಗಳು ಇದರಿಂದ ಉತ್ಪತ್ತಿ ಆಗ್ತಾ ಇದೆ. ಇದರಿಂದ ಮಕ್ಕಳು ಕಾಯಿಲೆ ಬೀಳ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಸೊ ಇದ್ರ ಬಗ್ಗೆ ನಾವು ಗಮನ ಇಡಬೇಕು. ಇವಾಗ ನಾವು ಸ್ವಚ್ಛ ಮಾಡಿದ್ಮೇಲೆ ಇದ್ರ ಬಗ್ಗೆ ಗಮನಿಸಬೇಕು. ಇಲ್ಲಿನ ಮೊಹಲ್ಲಾದವ್ರಿಗೆ ಜನಗಳು ನೆಕ್ಸ್ಟ್ ಇಲ್ಲಿ ಯಾವ ಕಚರಗಳು ಹಾಕಬಾರ್ದು, ಯಾರು ಹಾಕೋರಿದೆ ತಕ್ಷಣ ಕಂಪ್ಲೇಂಟ್ ಕೊಡಬೇಕು. ಅಕ್ಕಪಕ್ಕ ಮನೆಯವರು ಬರೀ ನೋಡ್ಕೊಂಡಿರ್ತಾರೆ ಸರ್. ಹೌದು, ಅವರು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಯಾವ ನಂಬರ್ಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ ನಂಬರ್ ಏನಾದ್ರು ಐತಿಯಾ? ಇವಾಗ ನಾವು ಸದ್ಯಕ್ಕೆ ನಮ್ಮ ಮೊಹಲ್ಲಾ ಕಮಿಟಿ ಮಾಡಿದ್ಮೇಲೆ ಇವತ್ತು 2 ಜನ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ದು, ಮೇಸ್ತ್ರಿದೆಲ್ಲ ನಂಬರ್ ಕೊಟ್ಟಿದ್ದೀನಿ. ಇವಾಗ ನೆನ್ನೆ ಮೊನ್ನೆ ಗಾರ್ಬೇಜ್ ಏನೋ ಬಂದಿತ್ತಿಲ್ಲ 5 ದಿನದಿಂದ, ನಾವೆಲ್ಲ ಫೋರ್ಸ್ ಮಾಡಿದಾಗ ತಕ್ಷಣ ಬಂದರು ಅವರು. ಸೊ ಇವ್ರಿಗೆಲ್ಲ ಇವಾಗ ನಾವು ತಯಾರು ಮಾಡೋದು ನಮ್ಮ ಕೆಲಸ ಐತೆ, ನಾನು ತಯಾರು ಮಾಡ್ತೀನಿ. ಎಲ್ಲ ಅಧಿಕಾರಿಗಳ ನಂಬರು ಕೊಡ್ತೀವಿ ನಾವು, ಅವ್ರಿಗೆ ಸಲಹೆನೂ ಕೊಡ್ತೀವಿ. ಭಾನುವಾರ ಒಂದು ದಿವಸ ಮೀಟಿಂಗ್ ಇಟ್ಬಿಟ್ಟು ಅವ್ರಿಗೆ ಏನು ಮಾಡಬೇಕು ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ತಿಳಿಸ್ತೀವಿ ನಾವು. ಇವಾಗ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಿ ಇವಾಗ ಈ ಕಡೆದಾಯ್ತು, ಇವಾಗ ಕಸ ಎತ್ತಕ್ಕೆ ಗಾರ್ಬೇಜ್ ಎತ್ತಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ, ಅಲ್ಲಿ ಬಂದು ತೋರಿಸ್ತೀನಿ ಈಗ. ಸರ್ ಎಲ್ರಿಗೂ ನಮಸ್ಕಾರ. ಪುನಃ ನಿನ್ನೆ ಬಂದು ಇಲ್ಲೇ ಒಂದು ಕೆಲಸ, ಈ ಏನು ಲೈಟ್ ಕಂಬಗಳೆಲ್ಲ ಹಾಕಿ ಹೊಸ ಲೈನ್ ಎಳಿತಾ ಇದ್ದಾರೆ. ಅದು 5 ಲಕ್ಷ ಕಾಂಟ್ರಾಕ್ಟ್ ಆಗಿತ್ತು, ಮೂಡಾಯಿಂದ ವರ್ಕ್ ಆರ್ಡರ್ ರಿಲೀಸ್ ಆಗಿತ್ತು. ಆ ಕೆಲಸ ನಡೀತಾ ಇದೆ. 18 ಕಂಬ ಇಲ್ಲಿ ನೆಟ್ಟಿದ್ದಾರೆ ಮತ್ತು ವರ್ಕ್ ಪ್ರೋಗ್ರೆಸ್ಸಲ್ಲಿದೆ. ಈಗ ಎರಡನೇದು ಏನಂದರೆ, ಈ ನಾರಾಯಣ್ ಹೃದಯಾಲಯ ಕಡೆಯಿಂದ ಬರ್ತಕ್ಕಂಥ ರೋಡು ಫುಲ್ ಕ್ಲೋಸ್ ಆಗಿತ್ತು. ಲೆಫ್ಟ್ ಸೈಡಲ್ಲಿ ಇಲ್ಲಿ ಮೋರಿ ಇದೆ, ದೊಡ್ಡ ಮೋರಿ. ರೈಟ್ ಸೈಡಲ್ಲಿ ಜಾಗದಲ್ಲಿ ಕಸ ಬಂದು ರಾಶಿ ಹಾಕ್ತಿದ್ದಾರೆ. ಒಂದು ಸಣ್ಣ ವೆಹಿಕಲ್ ಕೂಡ ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. 4 ವೀಲರ್ ಆಗಲಿ 2 ವೀಲರ್ ಆಗಲಿ ಇಲ್ಲಿ ಫುಲ್ಲು ವಾಸನೆ, ಜನ ಬದುಕೋಕ್ಕಾಗಲ್ಲ. ಇದರಿಂದ ಸಾಕಷ್ಟು ಕಾಯಿಲೆಗಳು ಸಣ್ಣ ಮಕ್ಕಳಿಗೆಲ್ಲ ಹರಡ್ತಾ ಇದೆ. ಆದರೂ ಇದನ್ನು ನಮ್ಮ ಆಮ್ ಆದ್ಮಿ ಪಕ್ಷ ಸೀರಿಯಸ್ ಆಗಿ ತಗೊಂಡಿದ್ದರಿಂದ ಪ್ರತಿ 3 ದಿನ 2 ದಿನಕ್ಕೆ ಒಂದು ಸಾರಿ ಕೆಲಸಗಳು ನಡೀತಾ ಇದೆ. ಈಗ UGD ಕೆಲಸ ಆ ಜಾಗದಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅದು ಸುಮಾರು ವರ್ಷದಿಂದ ಒಂದು 10-15 ಮನೆಗಳಿಗೆ ತೊಂದರೆ ಆಗ್ತಿತ್ತು. ಅದು ಡೈರೆಕ್ಟ್ ಈ ಲೈನಿಗೆ ಬಂದು ಕನೆಕ್ಟ್ ಮಾಡ್ತಿದ್ದಾರೆ. ಈಗ ಅದೇ ರೀತಿ ಈ ಕಸ ಕೂಡ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ನಾನು ಮಾಸ್ಕು ಕೂಡ ತಂದಿಲ್ಲ, ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಇದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಮ್ಮಿಡಿಯೇಟಾಗಿ ಏನಿದೆ ಇಲ್ಲಿ ಸಮಸ್ಯೆ ಇರೋದನ್ನು ಮೊದಲು ವರ್ಕ್ ಆರ್ಡರ್ ರಿಲೀಸ್ ಮಾಡಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಹೇಳಿ. ಈ ಸ್ಲ್ಯಾಬ್ ಹಾಕಲಿಲ್ಲ ಅಂದರೆ ಈ ಮೋರಿ ಒಳಗಡೆ ಯಾರು ಸಾಯ್ತಾರೋ, ಯಾರು ಬದುಕ್ತಾರೋ, ಅಥವಾ ಈ ವಾಸನೆಯಿಂದನೇ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ನನಗೆ. ಆದ್ದರಿಂದ ನಾವು ಆಮ್ ಆದ್ಮಿ ಪಕ್ಷ ಸದಾ ಇದ್ರ ಮೇಲೆ ಕಣ್ಣಿಟ್ಟಿದ್ದೀವಿ. ಇದು 1 ವರ್ಷದಿಂದನೂ ನಾವು ಕಣ್ಣಿಟ್ಕೊಂಡು ಇದು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಜನಗಳಿಗೆ. ದಯವಿಟ್ಟು ಆಮ್ ಆದ್ಮಿ ಪಕ್ಷನ ನಮ್ಮ ಇಲ್ಲಿರ್ತಕ್ಕಂಥ ನಗರ ಅಧ್ಯಕ್ಷರಿರ್ಬೋದು, ಅಥವಾ ನಮ್ಮ NR ಕ್ಷೇತ್ರದ ಅಧ್ಯಕ್ಷರ ಮಿರ್ಜಾಬಾಯಿ ಇದ್ದಾರೆ, ಹಾಗೆ ನಮ್ಮ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿ ಇದ್ದಾರೆ. ಹಾಗೆ ನಾನು ಜಿಲ್ಲಾಧ್ಯಕ್ಷರಾಗಿ ಪ್ರತಿದಿನ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಬಂದು ಈ ಕೆಲಸ ಅಪ್ಡೇಟ್ ಮಾಡೋಕ್ಕೆ ನಾವು 1 ವರ್ಷದಿಂದ ಮಾಡ್ತಿದ್ದೀವಿ. ಈಗ ಎಲ್ಲ ಕೆಲಸಗಳು ಸ್ಪೀಡಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಕಮಿಷನರ್ ಕಂಪ್ಲೇಂಟ್ ಕೊಟ್ಟ ಇದೇ ರೀತಿ ಇಲ್ಲಿ ನಮ್ಮ ಅಧ್ಯಕ್ಷರು ನಾವು ಹಳೆ ಕಮಿಷನರಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದು 3 ತಿಂಗಳಿಂದನೇ. ಅವರು ಒಂದು ಅಕ್ನಾಲ್ಮೆಂಟ್ ಕೊಟ್ಟಿದ್ರು, ಅದು ಏನೂ ಮಾಡಲಿಲ್ಲ, ಫೈಲಲ್ಲಿ ಹಾಕಿ ಹೋದರು. ಈಗ ಹೊಸ ಕಮಿಷನರ್ ಬಂದಿದ್ದಾರೆ. 2 ದಿನದಲ್ಲಿ ನಾವು ಕಾಪಿ ತೊಗೊಂಡೋಗಿ ತೋರಿಸಿ ಅವ್ರನ್ನ ಮೀಟ್ ಮಾಡಿದ ಮೇಲೆ ಅವ್ರು ಹೇಳಿದರು, ನಾನಿದ್ದೀನಿ, ನೀವು ಹೋಗಿ, ಅದು ಏನೇ ಜವಾಬ್ದಾರಿ ಇದ್ದರೂ ನಾನು ತೊಗೊಂಡು ಮಾಡಿಸ್ತೀನಿ ಅಂದರು. ಅದೇ ರೀತಿ 2-3 ದಿನದಿಂದ ಕೆಲಸ ನಡೀತಾ ಇದೆ. ಈಗ ಇಲ್ಲಿ ನೋಡಿ, ಈ ದೊಡ್ಡ ಮೋರಿ ಇದೆ, ಇದರಲ್ಲಿ ರೋಡಿಂದ ಕೆಳಗಡೆ ಇದೆ ಇದು ಕಾಂಪೌಂಡು. ಈ ರೋಡಲ್ಲಿ ಜನ ಓಡಾಡೋರು ಈ ನಾಯಿಗಳ ಕಾಟದಿಂದ ಏನಾದರೂ ಇದು ಅಡ್ಡ ಬಂತು ಅಂದರೆ ಇವರು ಸೀದಾ ಈ ಮೋರಿಲಿ ಹೋಗ್ತಾರೆ, ಇವರು ಸಾಯ್ತಾರೆ. ಇಲ್ಲಿ ಹೆಚ್ಚು ಜನ ಓಡಾಡ್ತಾ ಇಲ್ಲ. ಅವ್ರು ಬಿದ್ದು ಸತ್ರು 2 ದಿನ ಆದರೂ ಬಾಡಿ ತೆಗಿಯೋಕ್ಕಾಗಲ್ಲ. ಈ ರೀತಿ ಇರಬೇಕಾದ್ರೆ ಇಲ್ಲಿ ನೋಡಿ, ಈ ಸಮಸ್ಯೆನ ಜನಗಳಿಗೆ ಯಾವ ರೀತಿ ಜನಗಳಿಗೆ ಸ್ಪಂದಿಸ್ತಿದ್ದಾರೆ ಈ ಕಾರ್ಪೊರೇಷನ್ ಅವರವರು ತಿಳ್ಕೊಬೇಕಾಗಿದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, NR ಕ್ಷೇತ್ರದಲ್ಲಿ ಎಸ್ಪೆಷಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಇರೋಂಥ ಸಮಸ್ಯೆಗಳು ಇಡೀ 2-3 ಕ್ಷೇತ್ರಗಳಲ್ಲಿ ಇಲ್ಲ. ಹಾಗಾಗಿ ದಯವಿಟ್ಟು ಹೆಚ್ಚು ಗಮನ ಕೊಡಬೇಕಾಗಿ ನಾನು ನಮ್ಮ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾನು ಮೈಸೂರು ಸಿಟಿ ಕಮಿಷನರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನಿಮ್ಮ ಇಂಜಿನಿಯರ್ಸ್ಗಳನ್ನು ಇಲ್ಲಿ ಡೆಪ್ಯೂಟ್ ಮಾಡಿ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮ್ ಆದ್ಮಿ ಪಕ್ಷದ ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿ. ನಾವು NR ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಸ್ಯೆಗಳನ್ನು ಬೆನ್ನತ್ತಿ ಹೋಗ್ತಾ ಇದ್ದೀವಿ. ಅದಕ್ಕೆ
ಕೆಲವು ಉದಾಹರಣೆಗಳನ್ನು ಮೊನ್ನೆಯಿಂದ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಸಿಕ್ಕಿದೆ. ಈ ಕಸಗಳನ್ನು ತೆಗಿತಾ ಇರೋದು ಇದು ಸುಮಾರು ಒಂದು 10 ವರ್ಷದಿಂದ ಹಾಗೆ ಬಿದ್ದಿತ್ತು. ಈ ಕೆಲಸವನ್ನು ನಮ್ಮ ಮಿರ್ಜಾ ಅವರು ಭಾರಿ ಒಂದು ಆಸಕ್ತಿ ತಗೊಂಡು ಕಮಿಷನರ್ ಹತ್ರ ಮಾತಾಡಿ ಈ ಕೆಲಸವನ್ನು ತಗೊಂಡಿದ್ದಾರೆ. ಇದು ಇವತ್ತು ಸ್ಟಾರ್ಟ್ ಆಗಿದೆ. ಬಟ್ ಇದನ್ನು ಇಲ್ಲಿಗೆ ಬಿಟ್ಟರೆ ನಾವು ಬಿಡೋದಿಲ್ಲ, ಮುಂದುವರಿಸ್ತೀವಿ. ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇದು ಪೂರ್ತಿ ಕ್ಲಿಯರ್ ಆಗಲೇಬೇಕು. ಆಮೇಲೆ ಈ ಮೋರಿ ನೋಡಿ, ಈ ಮೋರಿ ಈ ರೋಡ್ಗಿಂತ ಹಿಂಗೆ ಕೆಳಗಡೆ ಇದೆ. ಇಲ್ಲಿಂದ ಯಾರಾದರೂ ವೆಹಿಕಲ್ ಸ್ಲಿಪ್ ಆಗಿ ಬಿದ್ದರೆ ಮೋರಿ ಒಳಗೆ ಹೋಗ್ಬಿಡ್ತಾರೆ. ಇಲ್ಲಿ ಯಾವ ಮನೆಗಳಿಲ್ಲ. ಬಿದ್ದು ಹೋದರೆ ಅವ್ರನ್ನ ತೆಗೆಯೋರು ಯಾರಿಲ್ಲ, ಸತ್ತು ಹೋಗ್ತಾನೆ ಅವನು ಆ ವ್ಯಕ್ತಿ. ಈ ಮೋರಿನ ಹೈಟ್ ಮಾಡಿ ಕ್ಲೋಸ್ ಮಾಡದೇ ಇದ್ದರೆ ನಾವು ಆಮ್ ಆದ್ಮಿ ಪಕ್ಷದವರು ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಅಂತ ನಾವು ಹೇಳ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ. ಯಾಕೆ ಅಂದರೆ ಇಲ್ಲಿ ಒಂದಿಲ್ಲ ಒಂದು ದಿವಸ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಆಗೈತೆ. ಇಲ್ಲಿ ಹಾಗೇ ಆಗುತ್ತೆ. ಲೈಟ್ಗಳು ಇರಲಿಲ್ಲ, ಈಗೇನೋ ಲೈಟ್ ಹಾಕ್ತಾ ಇದ್ದಾರೆ. ನಮ್ಮ ಮಿರ್ಜಾ ಅವರು ಇದರಿಂದ ಪ್ರಯತ್ನ ಮಾಡಿ ಹಾಕಿಸ್ತಾ ಇದ್ದಾರೆ. ಆದರೆ ನಮ್ಮ ಆಮ್ ಆದ್ಮಿ ಪಕ್ಷ ಇಂಥ ವಿಷಯಗಳಲ್ಲಿ ನಿರಂತರವಾದ ಒಂದು ಕಣ್ಣನ್ನು ಇಟ್ಟಿರುತ್ತೆ. ದಯವಿಟ್ಟು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿ ಇಂಥ ಆಘಾತಕರ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ. ಮಾಡಿ ಬನ್ನಿ ಇಲ್ಲಿ कौन सा लेआउट है? ಈಡನ್ ಗಾರ್ಡನ್. ಈ ಈಡನ್ ಗಾರ್ಡನ್ ನಿಂದ ಕಚಾ ಸ್ಟಾರ್ಟ್ ಆಗಿ ಗುಡ್ಡ ಬಿದ್ದಿತ್ತಲ್ಲ, ಇವಾಗ ಇಲ್ಲಿಂದ ಎತ್ತೆ ಡಿಪ್ಪರ್ ತಗೊಂಡೋಗ್ತಾ ಐತೆ. ಡಿಪ್ಪರ್ ಬರ್ತಾ ಐತೆ, ಒಂದೊಂದು ರೋಡ್ ತಗೊಂಡೋಗ್ತಾ ಇದ್ದಾರೆ. ಸೊ ಇದರಿಂದ ಸುಮಾರು ಕಲ್ಮಶಗಳಿತ್ತು. ಇಲ್ಲಿ ಸುಮಾರು ಜನರಲ್ಲಿ ತಿರುಗಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಡಬ್ಬು ವಾಸನೆ ಗೊತ್ತೈತಲ್ಲ. ಸೊ ನಾನು ನಮ್ಮ ಕಮಿಷನರ್ ಸಾಹೇಬರಿಗೆ ಮತ್ತೊಂದು ಸಲ ಕೃತಜ್ಞತೆ ಸಲ್ಲಿಸ್ತೀನಿ. ಅವ್ರು ಬಂದ ತಕ್ಷಣ ಈ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ತುಂಬಾ ಕೃತಜ್ಞತೆ ನಾನು ಸಲ್ಲಿಸ್ತೀನಿ ಅವ್ರಿಗೆ. ನೋಡಿ ಇವಾಗ ಇಲ್ಲಿಂದ ಎತ್ತುತ್ತಾ ಇದ್ದಾರೆ. ಇವಾಗ ಡಿಪ್ಪರ್ ಬಂದ್ರೆ ಡಿಪ್ಪರ್ ಇಂದ ಮತ್ತೆ ಇದು ಹಾಕ್ತಾರೆ. ಇವಾಗ ಒಂದು ಲೋಡ್ ತಗೊಂಡೋಗೈತೆ, ಇನ್ನು ಬರುತ್ತೆ ವಾಪಸ್ಸು. ಈಗ ಅಲ್ಲಿಂದ ಅಲ್ಲಿ ತನಕ ಕಂಪ್ಲೀಟ್ 10 ಲೋಡ್ ಇತ್ತು, ಅದು ಖಾಲಿ ಆಗೈತೆ. ಇವಾಗ ಇನ್ನೂ ಖಾಲಿ ಆಗ್ತಾ ಐತೆ. ಸುಮಾರು 100 ಲೋಡಿಂದ ಇದು ಕಂಪ್ಲೀಟು. ಬೇಸಿಗೆ ಎಲ್ಲ ಹಾವುಗಳು ಈಗ ಈಚೆ ಬರುತ್ತೆ ಸಾಯಂಕಾಲ ಆಗ್ತಾ. ಇದು ಎಲ್ಲ ದೊಡ್ಡ ಸಮಸ್ಯೆ ಇದೆ ಈ ಏರಿಯಾದಲ್ಲಿ. ಎಲೆಕ್ಷನ್ ಮಾಡಿ ಲೋಕಲ್ಲು ಇದನ್ನ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿ ಅಭ್ಯರ್ಥಿಗಳು ಹಾಕಿ ಗೆಲ್ಲಿಸಿ ಯಾರನ್ನಾದ್ರೂ ಕೆಲಸ ಮಾಡ್ತಾನೆ ಅಂದ್ರೆ ಪ್ರತಿನಿಧಿಗಳೇ ಇಲ್ಲ. ಯಾರನ್ನ ಹೋಗಿ ಕೇಳೋದು, ಕಮಿಷನರ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಈ ಥರ ಸಮಸ್ಯೆ ಏನಂತಂದ್ರೆ ನಾವು ಎಷ್ಟು ಅಂತ ಇಲ್ಲಿ ಬಂದು ಸುತ್ತಿ ಮಾಡಿ ಇವ್ರಗಳ ಹತ್ರ ಜಗಳ ಮಾಡಿ ಫಾಲೋ ಅಪ್ ಮಾಡಿ ಇಷ್ಟು ಕೆಲಸ ಮಾಡಬೇಕಾಗಿದೆ. ಹೋಗ್ತಾರೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಈ ಸ್ಟೇಡಿಯಂ ಆದಮೇಲೆ ಆದರೂ ಇದನ್ನ ಒಂದು ಮಿರರ್ ರೀತಿ ಒಂದು ಮಾಡೆಲ್ ಗ್ರೌಂಡ್ ಆಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇಟ್ಟಿದ್ದೀವಿ. ಇದು ಆದಷ್ಟು ಬೇಗ ಇದ್ರ ಜೊತೆ ಫುಟ್ಬಾಲ್ ಸ್ಟೇಡಿಯಂ ಜೊತೆ ಇದೆ